ಯಾರಿಗೆಲ್ಲ ನೆನಪಿದೆ ನಮ್ಮ ಸ್ಕೂಲಲ್ಲಿ ಬೆಲ್ ಹೊಡೆದು ನಾವು ಊಟಕ್ಕೆ ಹೋಗ್ತಾ ಇದ್ದಿದ್ದು? ಎಸ್, ನೀವು ಕೂಡ ಆದರೆ ಕೈ ಎತ್ತಿ. ಓಕೆ, ಇದು ಪೀರಿಯಡ್ಸ್ ಆದಾಗ ಒಂದೊಂದು. ಹಾಂ, ಎಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬನ್ನಿ, ಇವಾಗ ನಾನು ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನ ಒಂದು ಕಾನ್ಸೆಪ್ಟು ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಯಾಕೆ ಬಂತು ಅಂತ ಹೇಳೋದನ್ನ ಡಿಕೋಡ್ ಮಾಡ್ತೀನಿ. ನನ್ನ ಒಂದು ಸುಂದರ ಮಗ ಇದ್ದಾನೆ, ವಿಯಾನ್. ಬಾ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ಈಗ ಈ ಒಂದು ರೆಸ್ಟೋರೆಂಟ್ ಹೇಗಿತ್ತು ಅಂತ ಹೇಳಿದ್ರೆ ಹೌಸ್ಫುಲ್ ಗೆಸ್ಟು ಅಲ್ವಾ? ಕೊಡಗಿಂದ, ಮೈಸೂರು, ಬೆಂಗಳೂರು, ಚೆನ್ನೈ, ಹೈದ್ರಾಬಾದು, ಎಲ್ಲಿಂದ ಇಲ್ಲ ಅಂತಿಲ್ಲ, ಎಲ್ಲ ಕಡೆಯಿಂದ ಬರ್ತಾಯಿದ್ರು. ಕೆಲವ್ರದ್ದು ಡಿಶಸ್ ಅಷ್ಟು ಫೇವ್ರೇಟು. ಇಷ್ಟು ವರ್ಷ ಈ ರೆಸ್ಟೋರೆಂಟ್ನ ಮೇಂಟೈನ್ ಮಾಡಿ ಫೈನಲಿ ನನಗೆ ನನ್ನ ಮಗ ಒಂದು ದೊಡ್ಡ ಪಾಠ ಕಲಿಸ್ದ. ಆ ಪಾಠದಿಂದ ನನ್ನ ಒಂದು ಬಿಸ್ನೆಸ್ ಮಾಡೆಲ್ನೇ ಚೇಂಜ್ ಮಾಡ್ತೀನಿ. ನಾನೆಲ್ಲೋ ಒಂದು ಕಡೆ ಓದಿದ್ರ ಬಗ್ಗೆ ನಮಗೇನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಕ್ರಿಯೇಟರು ಮಕ್ಕಳಿಂದ ಹೇಳಿಸ್ತಾರೆ ಅಂತ ಅಲ್ಲ, ಮಕ್ಕಳಿಂದ ಹೇಳಿಸ್ತಾರೆ, ಅಪ್ಪ ನೀನು ಈ ಥರ ಮಾಡಬೇಡ, ಹಿಂಗೆ ಮಾಡು ಅಂತ. ಬಟ್ ನಾವೇನು ಮಾಡ್ತೀವಿ, ನಾವೇ ಮ್ಯಾನ್ಯುಪ್ಯುಲೇಟ್ ಮಾಡೋಕ್ಕೆ ಹೋಗಿ ನಮ್ಮ ಕಂಫರ್ಟಿಗೆ, ಇಲ್ಲ ಮಗನೇ ಈ ಥರ ಮಾಡಬೇಕು, ಪರವಾಗಿಲ್ಲ, ಒಂದು ಸಲ ನೀನು ಹಿಂಗಿರು, ಒಂದು ಸಲ ಹಂಗಿರು ಅಂತೇಳಿ ಅವ್ರನ್ನೇ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತೀವಿ. ಬಟ್ ಲಿಟ್ರಲಿ ನಮ್ಮ ರೆಸ್ಟೋರೆಂಟು ಚೇಂಜ್ ಆಗಿದ್ದು ರೀಸನ್ನೇ ಬಿಕಾಸ್ ಆಫ್ ಮೈ ಸನ್. ಒಂದು ಸಲ ನಾನು ಕೋಕ್ ನೈಟ್ ಮಲಗಿದ್ದಾಗ ವಿಯಾನ್ ತುಂಬ ವಾಮಿಟ್ ಮಾಡ್ಕೊಳ್ತಾ ಇದ್ದ. ಏನು ಕೊಟ್ಟರು ತಿಂತಾಯಿಲ್ಲ. ಲೈಕ್ ಫ್ರೂಟ್ಸ್ ಕೊಡ್ತಾಯಿದ್ವಿ, ಗುಡ್ ಫುಡ್ ಅಂತ ಕೊಡ್ತಾಯಿದ್ವಿ, ಎಲ್ಲ ಏನಿಲ್ಲ. ಸೊ ಐ ವಾಸ್ ಲೈಕ್ ಆನ್ ಟಿಯರ್ಸ್ ದಟ್ ಡೇ. ಅಯ್ಯೋ ಏನಾಯಿತು ನನ್ನ ಮಗುಗೆ ಅಂತ. ಫೀವರ್ ಬೇರೆ ಹೈ ಇತ್ತು. ಒಂದು ಕಡೆ ಲೂಸ್ ಮೋಷನ್ ಆಗ್ತಾಯಿದೆ, ಇನ್ನೊಂದು ಕಡೆ ವಾಮಿಟಿಂಗ್ ಆಗ್ತಾಯಿದೆ, ಇನ್ನೊಂದು ಕಡೆ ಮುಖ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿದೆ. ಏನು ಫುಡ್ ಕೊಟ್ಟರು, ವೈಫ್ ಬೇರೆ ಮೆಡಿಕೇಷನು ಮಾಡ್ತಾಯಿದ್ದಾರೆ. ಫೈನಲಿ ನನಗನ್ಸಿದ್ದು ಸಮಥಿಂಗ್ ಈಸ್ ರಾಂಗ್ ಅಂತೇಳಿ ಅವತ್ತು ನಾನು ಮಲಗುವಾಗ ಯೋಚನೆ ಮಾಡಿ ಮಲಗಿದೆ. ಫುಲ್ಲು ನನ್ನ ಮಗನ ಹೆಲ್ತ್ಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ನೆಕ್ಸ್ಟ್ ಡೇ ಬಂದು ಕಂಪ್ಲೀಟ್ ಟೀಮ್ ಅವ್ರನ್ನ ಕೇಳಿದೆ, ನೀವು ಏನೇನು ಕೊಡ್ತಾಯಿದ್ದೀರಾ ವಿಯಾನಿಗೆ ಅಂತ ಕೇಳುವಾಗ ಒಬ್ಬರು ಹೇಳಿದ್ರು ನಾನು ಮಫಿನ್ಸ್ ಕೊಡ್ತಾಯಿದ್ದೀನಿ, ಇನ್ನೊಬ್ರು ಹೇಳಿದ್ರು ನಾನು ಫ್ರೆಂಚ್ ಫ್ರೈಸ್ ಕೊಡ್ತಾಯಿದ್ದೀನಿ, ಇನ್ನೊಬ್ಬರು ಬಿಸ್ಕೆಟ್ಸ್ ಕೊಡ್ತಾಯಿದ್ದೀನಿ. ಇದೇ ಥರ ಆಯಿಲಿ ಫುಡ್ಡು, ಜಂಕು ಎಲ್ಲ ಕೊಟ್ಟು ವಿಯಾನಿಗೆ ಅವನ ಬಾಡಿಯಲ್ಲಿ ಬರೀ ಜಂಕೆ ಇದ್ದಿದ್ದು. ಸೊ ಅವನ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಡಿಸೈಡ್ ಮಾಡಿದೆ, ಸಾಸು ಏನೇನಿರುತ್ತೆ ಅದು ಯಾವುದು ನನ್ನ ಮಗನಿಗೆ ಕೊಡೋದು ಬೇಡ ಅಂತೇಳಿ ಎಲ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ. ನಾನು CCTV ಬಂದು ನೋಡ್ತೀನಿ, ಯಾವತ್ತಾದರೂ ನನ್ನ ಮಗನಿಗೆ ಅದು ತಿನ್ಸೋದು ನೋಡಿಸ್ಬಿಟ್ರೆ ಇಮಿಡಿಯೇಟಾಗಿ ನಿಮ್ಮ ಸ್ಯಾಲ್ರಿಯಿಂದ ಕಟ್ ಮಾಡ್ತೀನಿ ಅಂತ ಅವ್ರು ಓಕೆ ಅಂತ ಹೇಳಿದ್ರು. ಅದಾಗಿ ಒನ್ ವೀಕ್ ಆದಮೇಲೆ ಎಲ್ಲ ಹೌಸ್ ಇಟ್ಟಿದ್ರು, ಏನೂ ಇಡ್ತಾ ಇರಲಿಲ್ಲ. ಗೆಸ್ಟ್ ಬಂದಾಗ ಹೌಸ್ ಇಟ್ಕೊಂಡು ಅವ್ರಿಗೆ ತಿನ್ನಿಸ್ತಾಯಿದ್ರು ನಮ್ಮ ಟೀಮ್ ಅವರು. ಆವಾಗ ವಿಯಾನ್ ಬಂದುಬಿಟ್ಟು ಕೇಳ್ದ, ಯಾಕೆ ಭಜನ್ ಇದು ನನಗೆ ಕೊಡ್ತಾ ಇಲ್ಲ ಅಂತ. ನಾ ಹೇಳಿದೆ ಅದು ಬ್ಯಾಡ್ ಫುಡ್ಡು, ನೀನು ತಿನ್ನಬಾರ್ದು ಅಂತ. ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ದ, ನೀನು ನನಗೆ ಬ್ಯಾಡ್ ಫುಡ್ ಅಂತ ಹೇಳ್ತಾ ಇದೆಯಾ, ನಾನು ತಿನ್ನಲ್ಲ, ಓಕೆ, ಬೇರೆಯವ್ರ ಮಕ್ಕಳು ಕೂತ್ಕೊಂಡು ತಿಂತಾ ಇದ್ದಾರಲ್ಲ ಅವ್ರಿಗೆ ಯಾಕೆ ಕೊಡ್ತೀಯಾ ನೀನು ಅಂತ. ಅವತ್ತೇ ಡಿಸೈಡ್ ಮಾಡಿದೆ, ಸಾಸು ಏನೇನು ಕೆಮಿಕಲ್ ಅಂತ ಅನಿಸುತ್ತೆ ಅದೆಲ್ಲ ತೆಗೆಸ್ದೆ. ವಾಟ್ರ್ ಬಾಟ್ಲ್ ಸೇರಿ ಸ್ಯಾಲ್ರಿ ಕೊಡುವಷ್ಟು ಒಂದು ಬಿಸ್ನೆಸ್ ಆಗ್ತಾಯಿತ್ತು ಒಂದು ಟೈಮಲ್ಲಿ. ಕಂಪ್ಲೀಟ್ ವಾಟರ್ ಬಾಟಲ್ನ ರಿಮೂವ್ ಮಾಡಿದೆ, ಎಲ್ಲ ಗ್ಲಾಸ್ ಬಾಟಲ್ಸ್, ಈಗ ಕೂಡ ಗ್ಲಾಸ್ ಬಾಟಲ್ಸೇ ಇದೆ. ಬಟ್ ಎನಿಥಿಂಗ್ ಫಾರ್ ಮೈ ಸನ್ ಅಂತ ಹೇಳೋ ಕಾನ್ಸೆಪ್ಟಲ್ಲಿ ಹೋದೆ. ಇವಾಗ ನಾನೇನು ತಿಂತೀನಿ, ಮಗು ಏನು ತಿಂತಾನೆ ಅದನ್ನೇ ನಮ್ಮ ಗೆಸ್ಟಿಗೆ ಕೂಡ ಕೊಡ್ತೀವಿ. ಆ್ಯಂಡ್ ಎಸ್ ಕೋಕ್, ಸೊ ವಾಸ್ ಇಟ್ ಅ ಗುಡ್ ಡಿಸಿಷನ್ ಆರ್ ಅ ಬ್ಯಾಡ್ ಡಿಸಿಷನ್? ವೆರಿ ಗುಡ್ ಡಿಸಿಷನ್. ಯಾಕಂದರೆ ಅಗೇನ್ ಸೇಮ್ ಥಿಂಗ್, ಎಲ್ಲ ಸಂಪಾದನೆ ಮಾಡಿಬಿಟ್ಟು ಹೆಲ್ತ್ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ? ಸೊ ಇಟ್ಸ್ ಹೆಲ್ತ್ ಆ್ಯಂಡ್ ಫುಡ್. ಆ್ಯಕ್ಚುಲಿ ಇನ್ನೊಂದು, ನಾವೆಲ್ಲ ಕೆಲಸ ಮಾಡೋದೇ ಒಂದು ಫುಡ್ಡಿಗೋಸ್ಕರ, ನಮಗೆ ಒಂದು ಹೆಲ್ದಿ ಫುಡ್ ಬೇಕು ಅಂದ್ಬಿಟ್ಟು ಅಂಥ ಫುಡ್ಡನ್ನೇ ಹಾಳು ಮಾಡಿಕೊಂಡು ಅಡಲ್ಟ್ರೇಟ್ ಮಾಡಿಕೊಂಡು ತಿಂತಿದ್ದೀವಿ ಅಂತಂದರೆ ದುಡ್ಡು, ಇಟ್ ಡಸಂಟ್ ಪ್ರಾಕ್ಟಿಕಲಿ ಡಸಂಟ್ ಮೇಕ್ ಸೆನ್ಸ್. ಇಫ್ ಎವ್ರಿ ಒನ್ ಸ್ಟಾರ್ಟ್ ಥಿಂಕಿಂಗ್ ಸೆನ್ಸಿಬಲಿ, ದಿಸ್ ಆಲ್ವೇಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಬಟ್ ವಿ ಡೋಂಟ್ ಹ್ಯಾವ್ ಆಪ್ಷನ್ ಟು ಚೇಂಜ್ ಎವ್ರಿಬಡಿ. ಬಟ್ ನಾ ಚೇಂಜ್ ಆಗಿದ್ದೀನಿ, ನನ್ನ ಟೀಮ್ ಚೇಂಜ್ ಆಗಿದ್ದಾರೆ, ನನ್ನ ಫ್ಯಾಮಿಲಿ ಚೇಂಜ್ ಆಗಿದ್ದಾರೆ, ನನ್ನ ಮಗ ಚೇಂಜ್ ಆಗಿದ್ದಾನೆ, ಗೆಸ್ಟ್ ಚೇಂಜ್ ಆಗಿದ್ದಾರೆ, ಗೆಸ್ಟ್ ಚೇಂಜ್ ಆಗಿದ್ದಾರೆ.
ಐ ಥಿಂಕ್ ದಟ್ಸ್ ವೇರ್ ದ ಮ್ಯಾಜಿಕ್ ಇಸ್. ಆ್ಯಂಡ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದೆಮ್ ಇಸ್ ಸೋ ಗುಡ್. ಹೋಮ್ಲಿ ಫುಡ್ ಅಂತ ಹೇಳ್ತಾರೆ, ಮನೇಲಿ ಮಾಡಿದ ಥರನೇ ಓವರ್ ಸ್ಪೈಸಲ್ಲಿ. ಯಾಕಂದರೆ ವಿ ಹ್ಯಾವ್ ಟೋಲ್ಡ್ ನೋ ಹಜಿನಮೋಟೋ, ನೋ ಕಲರ್ಸ್, ಫುಡ್ ಕಲರ್ಸ್ ಅಂತೆಲ್ಲ ಹೇಳಿಬಿಟ್ಟು, ಅದಕ್ಕೆ ದೇ ಫೀಲ್ ದಟ್ ಫ್ರೆಶ್ನೆಸ್ ಆ್ಯಂಡ್ ದ ಹೋಮ್ ಫೀಲ್. ಮತ್ತು ಇನ್ನೂ ಕೆಲವರು ಜನ ಇದ್ದಾರೆ, ಯಾರಿಗೆ ಹೋಮ್ ಫುಡ್ ಅಭ್ಯಾಸ ಆಗದೆ ಬರೀ ಜಂಕ್ ಅಭ್ಯಾಸ ಆಗಿರುತ್ತಲ್ಲ, ಅವ್ರಿಗೆ ಈ ಫುಡ್ ತಿಂದಾಗ ದೇ ಫೀಲ್ ಲೈಕ್ ಇದೊಂದು ಫುಡ್ಡಾ ಅಂತ ಅಂದ್ಬಿಟ್ಟು, ಬಿಕಾಸ್ ದೇರ್ ಬಾಡೀಸ್ ಅಡಾಪ್ಟೆಡ್ ಟು ದ ಅನ್ಯಾಚುರಲ್ ಥಿಂಗ್ಸ್ ಬೈ ಅಡಲ್ಟ್ರೇಟೆಡ್. ಯಾ, ಆ್ಯಂಡ್ ಇನ್ನೂ ನನಗೆ ಗಿಲ್ಟ್ ಇದೆ, ಇನ್ನೂ ನಮ್ಮ ಫುಡ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ದೇರ್ ಆರ್ ಪ್ಲೇಸಸ್ ವೇರ್ ವಿ ಆರ್ ಸ್ಟಿಲ್ ಯೂಸಿಂಗ್ ರೀಫೈಂಡ್ ಆಯಿಲು. ಕಟ್ ಮಾಡಬೇಕು, ಬಟ್ ಕಟ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಹೋಗುತ್ತೆ. ಕಾಸ್ಟ್ ಜಾಸ್ತಿ ಹೋದರೆ ಪೀಪಲ್ ವಿಲ್ ಹ್ಯಾವ್ ಟು ಗೆಟ್ ದಟ್ ಹೆಲ್ದಿ ಫುಡ್ ಅಂತ ಹೇಳೋ ನಮ್ಮ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಸ್ಟಿಲ್ ಐ ವಿಲ್ ಕಟ್ ಡೌನ್ ಎವ್ರಿ ಸಿಂಗಲ್ ಥಿಂಗ್. ಯಾವುದೆಲ್ಲ ಮನುಷ್ಯನಿಗೆ ಒಳ್ಳೇದಲ್ಲ ಅಂತ ಅನಿಸುತ್ತೆ ಅದನ್ನ ಕೂಡ ಕಟ್ ಮಾಡ್ತೀನಿ. ಈಗ ನಾವು ಸುಮ್ಮನೆ ಟೌನಿಗೆ ಹೋಗ್ಬಿಟ್ಟು ನನ್ನ ಮಗುಗೆ ಏನಾದ್ರು ತಿನ್ನಿಸ್ಬೇಕು ಅಂತ ಹೇಳಿದ್ರೆ 100% ಕೆಮಿಕಲೇ ಇರೋದು ಕಂಪ್ಲೀಟ್ ಎವ್ರಿವೇರ್. ಸೊ ಇಲ್ಲಿ ಕೌಂಟಿಯಲ್ಲೂ ಕೂಡ ಈವನ್ ನೌ ವಿ ಆರ್ ಫೈಂಡಿಂಗ್ ಇಟ್ ಔಟ್. ಆಲ್ಮೋಸ್ಟ್ ಒಂದು 60-70% ಅವಾಯ್ಡ್ ಮಾಡಿದ್ರು ಸ್ಟಿಲ್ ಗಿಲ್ಟ್ ಇದೆ. ಬಟ್ ಐ ಥಿಂಕ್ ಇಟ್ಸ್ ವೆರಿ ಹೈ ಟೈಮ್ ದಟ್ ವಿ ವೇಕ್ ಅಪ್ ಟು ದಿಸ್ ಕಾಲ್ ಆಫ್ ಹೆಲ್ತ್. ಯಾ, ಈಗ ಒಳಗಡೆ ಹೋಗೋದಾ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಹೇಳೋದಾ ಯಾವುದು? ನಮ್ಮ ರೆಸ್ಟೋರೆಂಟ್ ಹೇಗಿದೆ, ಒಳಗಡೆ ಏನೇನು ಮೆನು ಇದೆ? ಎಸ್, ನೆಕ್ಸ್ಟ್ ವೀಡಿಯೋದಲ್ವಾ? ಓಕೆ, ಈಗ ಒಂದು ನಿನಗೆ ಗೊತ್ತಿರುವ ಹಾಗೆ ಇದನ್ನ ಇಲ್ಲೇ ಹೇಳ್ಬಿಡ್ತೀನಿ. ನನಗೆ ಪೋರ್ಕ್ ಅಂದರೆ ಎಷ್ಟು ಇಷ್ಟ? ಓಹ್, ತುಂಬ. ಆ್ಯಂಡ್ ಈಸ್ ಅ ಫಾಸ್ಟೆಸ್ಟ್ ಕುಕ್ ಆಲ್ಸೋ ಇನ್ ಪೋರ್ಕ್. ನಾನು ತಿಂತಿರ್ಲಿಲ್ಲ, ನಾನು ಇದುವರೆಗೂ ತಿಂದಿಲ್ಲ. ಬಟ್ ಯಾ, ಆಬ್ವಿಯಸ್ಲಿ ನಾನು ಚಿಕನ್ ಮಾಡಿಕೊಡ್ತಾ ಇದ್ದೆ, ಅದೆಷ್ಟು ಇಷ್ಟ ನಿನಗೆ? ಚಿಕನ್ ತುಂಬ ಇಷ್ಟ. ಆ್ಯಕ್ಚುಲಿ ಭಜನ್ ಮಾಡ್ತಿದ್ದು ನನಗೆ ಫಿಶ್ ತುಂಬ ಇಷ್ಟ ಆಗ್ತಾಯಿತ್ತು. ಫಿಶ್ಶು, ವಾವ್. ಅದು ಫ್ರ್ಯಾಕ್ಷನ್ ಆಫ್ ಇದು 5 minutes, ಲೆಸ್ ದೆನ್ 5 minutes ಕುಕ್ ಮಾಡಿ ಕೊಡ್ತಾಯಿದ್ರು. 5 minutes ಅಂದರೆ ಅದು ಮಲ್ಟಿ ಟಾಸ್ಕಿಂಗು. ಫಸ್ಟ್ ಬಿಸಿಗೆ ಇಟ್ಬಿಡೋದು, ಆಮೇಲೆ ಟಕ ಮಿಕ್ಸ್ ಮಾಡೋದು, ಅದಷ್ಟಲ್ಲೇ ಆಗಿರುತ್ತೆ. ಟಕ ಅಂತ ಹೇಳಿ ಪಟ್ ಅಂತ ಕೊಡೋದು. ಐ ವಾಸ್ ಅ ಗುಡ್ ಶೆಫ್, ಆಯಿತಾ. ಆದರೆ ಎಲ್ಲಿ ನನಗೆ ಇದೊಂದು ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ, ನಾನು ಈ ಪ್ರಾಪರ್ಟಿಗೆ ಎಂಟ್ರ್ ಆಗಬೇಕಾದ್ರೆ ಕೋಳಿಗಳನ್ನ ಮೇಚಾಕೋದು ಅಂತ ಹೇಳ್ತಾರಲ್ಲ, ಅದನ್ನ ಆಟ ಆಡಿಸೋದೆಲ್ಲ ಮಾಡ್ತಾಯಿದ್ದೆ. ಸೊ ಇದೇ ಥರ ಮೀನುಗಳಿಗೆ ತಿನ್ನೋಕೆ ಹಾಕೋದು, ಆಲ್ ದಟ್, ಆ ಒಂದು ಕೇರ್ ಮತ್ತು ಎಫೆಕ್ಷನ್ನು ಮಗನಿಗೆ ತೋರಿಸ್ತಾ ಇದೆ. ಅವನು ಫುಲ್ ಅಡ್ಮೈರ್ ಮಾಡ್ತಾಯಿದ್ದ, ನಮ್ಮಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ, ಕೋಳಿಗೆ ಎಷ್ಟು ಕೇರ್ ಮಾಡ್ತಾರೆ. ಬಾವಿಯನ್ ಬಾಪ ಇಲ್ಲಿ, ನೀ ಅಲ್ಲಿ ನಿಂತ್ಕೊಂಡು ಮಾತಾಡು ನೀನು, ಯು ಆರ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್. ಸೊ ಇವನು ನನ್ನ ಕೇಳ್ದ ಒಂದು ಕ್ವಶನ್ನು, ಅಪ್ಪ ಚಿಕ್ಕವನು ಅಂದರೆ ಅಷ್ಟು ಡಿಟೇಲಿಂಗ್ ಕೇಳ್ದ, ನಿಮ್ಮ ಈ ಥರ ತಿನ್ನೋಕೆ ಕೊಡ್ತಾ ಇದೆಯಲ್ಲ, ಇದೇ ಕೋಳಿಯ ನೀನು ಯಾಕೆ ತಿಂತೀಯ ಅಂತ ಒಂದೇ ಕ್ವಶನ್ನು ಕೇಳಿಲ್ಲ ನೀನು? ಈಗ ಚಿಕನ್ ತಿನ್ಬಾರ್ದಾ ಕೋಳಿ, ಯಾಕೆ? ಕಕ್ಕ ಮಾಡುತ್ತೆ, ಸುಸು ಮಾಡುತ್ತೆ. ಒಂದು ಕಡೆ ನೋಡಿ ಕಕ್ಕ ಮಾಡುತ್ತೆ, ಸುಸು ಮಾಡುತ್ತೆ ಅಂತ ಕೋಳಿ. ಮತ್ತು ಇನ್ನೊಂದು ಯಾಕೆ ತಿನ್ಬಾರ್ದು, ಫಿಶೆಲ್ಲ ಯಾಕೆ ತಿನ್ಬಾರ್ದು? ಅದಷ್ಟೇ ಮಾಡುತ್ತೆ. ಹೌದು, ಅಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಏನು ಅಂತ ಹೇಳಿದ್ರೆ, ಅದು ಕೂಡ ತಿನ್ನುತ್ತಲ್ಲ, ಅದಕ್ಕೂ ಕೂಡ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ, ನಾವು ಅದನ್ನ ಹೇಗೆ ತಿನ್ನಬೇಕು ಅಂತ. ಸೊ ನಾನು ಚಿಕನ್ ತಿನ್ನುವಂತಿದ್ದೀನಿ. ಬೇಡ, ತಿನ್ಬೇಡ, ಯಾಕೆ? ಕಕ್ಕ ಮಾಡುತ್ತೆ. ಹಾಂ, ಅಲ್ಲ ಅದು ಪಾಪ ಅಂತೆಲ್ಲ ಹೇಳ್ತೀಯ ನೀನು ನನಗೆ? ಪಾಪ ಯಾಕೆ? ಹಾಂ, ಯಾಕೆ? ಅದು ನಾವು ತಿನ್ಬೇಡ. ಅದೊಂದು ಅನಿಮಲ್ಸು ಊಟ ಇರಲ್ಲ. ಎನಿಮಲ್ಸ್ದು ಊಟ ಇದೆಯಾ? ಓಕೆ, ಎನಿಮಲ್ಸಿಗೆ ಊಟ ಇದೆ, ನಮಗೆ ಊಟ? ನಮಗೆ ರೈಸು ಅದೆಲ್ಲ ಸಿಗುತ್ತೆ ಅಲ್ಲ, ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ. ಈಗ ಡ್ರಿಂಕ್ ಮಾಡಬಾರ್ದಾ ನಾನು? ಡ್ರಿಂಕ್ ಇಲ್ಲ, ಸ್ಮೋಕ್ ಇಲ್ಲ. ಯಾಕೆ? ಯಾಕೆಂದರೆ ಅದು ಬ್ಯಾಡ್ ಹ್ಯಾಬಿಟ್, ಇನ್ನು ಸತ್ತೋಗುತ್ತೆ. ನಂದು ಸತ್ತೋಗುತ್ತೆ ಅಲ್ಲ ಒಳಗಡೆ ಇರೋದು. ಓಕೆ ನೋಡಿ, ಐ ಕ್ಯಾನ್ ಸ್ಟಿಲ್ ಗೋ ಆ್ಯಂಡ್ ಕನ್ಫ್ಯೂಸ್ ಹಿಮ್. ನೋಡು, ನಾವು ದೊಡ್ಡವರು ಹೀಗೆ, ದೊಡ್ಡವ್ರು ಹಾಗೆ, ಬಟ್ ನೀನು ತಿನ್ನಬೇಡ, ಕುಡಿಬೇಡ. ಬಟ್ ನನಗೆ ಐ ಕ್ಯಾನ್ ಡೂ ಆಲ್ ದಟ್ ಮ್ಯಾನಿಪ್ಯುಲೇಷನು. ಬಟ್ ನಾವು ಮಾಡಿಲ್ಲ, ವಿ ಫಾಲೋಡ್ ಹಿಮ್ ಬ್ಲೈಂಡ್ಲಿ. ಕೆಲವ್ರಿಗೆ ಇದು ನೋಡಿಬಿಟ್ಟು ಏನು ಉಚಿತನ ಅಂತ ಅನಿಸ್ಬೋದು, ಬಟ್ ಐ ಆಮ್ ಅ ಮ್ಯಾಡ್ ಟು ಮೇಕ್ ಅ ಡಿಫ್ರೆನ್ಸು. ಸೊ ಮಕ್ಕಳನ್ನ ನಾನು ಫಾಲೋ ಮಾಡ್ತೀನಿ, ಮಗುನ ನಾನು ಫಾಲೋ ಮಾಡ್ತೀನಿ. ಎಂಡ್ ಆಫ್ ಇಟ್ಟು ಹೂ ಹ್ಯಾಸ್ ಗಾಟ್ ಬೆಟರ್ ಅಂತ ಹೇಳಿದ್ರೆ, ಎಸ್, ಮೈ ಹೆಲ್ತ್, ಮೈ ಥಾಟ್ ಪ್ರೊಸೆಸ್ ಇದೆಲ್ಲ ಬೆಟರ್ ಆಗಿದೆ. ಆ್ಯಂಡ್ ಸಮ್ವೇರ್ ನಾನು ವಿಯಾನ್ ಫಾಲೋ ಆಗೋದು. ಓಕೆ, ನನ್ನ ಪಕ್ಕದಲ್ಲಿ ಇದ್ಕೊಂಡು ಕೋಕುದು ಕೂಡ ಮೈಂಡ್ಸೆಟ್ ಅದೇ ಥರ ಫಾಲೋ ಅಪ್ ಆಗಿ. ಬಟ್ ಶಿ ಹ್ಯಾಸ್ ಆಲ್ ಆ್ಯಕ್ಸಸ್. ಮನೆಗೆ ಹೋದರೆ ಸಕ್ಕತ್ತಾಗಿರೋ ಮಟನ್, ಚಿಕನ್ ಎಲ್ಲ ತಿನ್ಬೋದು ಅವಳಿಗೆ. ಬಟ್ ಅವಳು ಆ್ಯಂಡ್ ಇಟ್ ಈಸ್ ಪರ್ಸ್ನಲ್ ಚಾಯ್ಸ್, ಎಲ್ಲರದ್ದು ಪರ್ಸ್ನಲ್ ಚಾಯ್ಸು, ಏನು ಇಷ್ಟ ಬರುತ್ತೋ ಮಾಡುವ. ಬಟ್ ಎಂಡ್ ಆಫ್ ಇಟ್ ಕೆಲವು ಸತಿ ನನಗೆ ಅನಿಸ್ಬಿಡುತ್ತೆ, ನಾವು ಯಾಕೆ ಹಿಂಗಾಗಿದ್ದೀವಿ, ಹಾಗೆ ಅಷ್ಟೊಂದು ಲೈಫ್ನ ಎಂಜಾಯ್ ಇದ್ವಿ ಒಂದು ಟೈಮಲ್ಲಿ, ಇವಾಗ ಹಿಂಗಾಗ್ಬಿಟ್ಟಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ಇವಾಗ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀವಿ. ಹೌದು. ಆ್ಯಂಡ್ ಥಾಟ್ ಪ್ರೊಸೆಸ್ ಗೊತ್ತಾಗುತ್ತೆ. ಆವಾಗ ಎಷ್ಟು ಡಿಸ್ಟರ್ಬ್ ಫೀಲ್ ಇತ್ತು ಮೈಂಡ್, ಈಗ ಅಷ್ಟು ಡಿಸ್ಟರ್ಬ್ ಇಲ್ಲ. ಇಟ್ ಹ್ಯಾಸ್ ಮೋರ್ ಕ್ಲಾರಿಟಿ, ಮೋರ್ ನಾಟ್ ಡೈವರ್ಟಿಂಗ್, ತುಂಬ ಡೈವರ್ಷನ್ ಇಲ್ಲ.
ಸೊ ನೀವು ಬನ್ನಿ, ಮಧ್ಯೆ ನೀವು ಏನೇನೋ ಇರುತ್ತೆ ಹ್ಯಾಬಿಟ್ಸು, ದಟ್ಸ್ ಆಲ್ ಯುವರ್ ಓನ್ ಪರ್ಸ್ನಲ್ ವಿಷಯಗಳು. ಆದರೆ ಇಲ್ಲಿ ಬಂದಾಗ ಒಂದು ಬ್ರೇಕ್ ತಗೊಳ್ಳಿ. ನಿಮಗೆ ಏನು ತಿನ್ಬೇಕು ಅನಿಸುತ್ತೆ ಇಲ್ಲಿ ನ್ಯಾಚುರಲಾಗಿ ಆರ್ಗ್ಯಾನಿಕ್ಕಾಗಿ ತಿನ್ನಿ. ಆ್ಯಂಡ್ ಇಲ್ಲಿ ಕೂಡ ನೀವು ಲಾಂಗ್ ಸ್ಟೇಗೂ ಕೂಡ ಪ್ಲ್ಯಾನ್ ಮಾಡ್ಬೋದು. ಕಮ್ಯುನಿಟಿ ಲೆವೆಲ್ ಪ್ರೋಗ್ರಾಮ್ಸ್ ಕೂಡ ಇದೆ ನಮ್ಮಲ್ಲಿ. ಸೊ ಎಂಡ್ ಆಫ್ ಇಟ್ ಐ ಆಮ್ ಟೆಲ್ಲಿಂಗ್ ಯು, ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫುಡ್ ಅಂತ ಹೇಳೋದು. ಆ ಒಂದು ವಿಷಯಗಳನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಕೋಡ್ ಮಾಡಿಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಮುಂದಿನ ವೀಡಿಯೋನ ಮಿಸ್ ಮಾಡದೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚ್ಕೊಳ್ತೀನಿ. ಬಾಯ್.